ಚಟ್ನಿ ಪುಡಿ ಮಾಡೋದು ಬಹಳ ಈಸಿ. ಇಡ್ಲಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ತಟ್ಟೆ ಇಡ್ಲಿಗೂ ಕೂಡ ಇದು ಟ್ರೆಂಡಿಂಗ್ ಆಗಿದೆ. ಚಟ್ನಿ ಪುಡಿನ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಮಾಡ್ತಾರಲ್ಲ ಅದು. ಈಗ 5 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಅದೇ ಥರ 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಗೋಲ್ಡನ್ ಫ್ರೈ ಬರೋ ತನಕ ಹುರ್ಕೋಬೇಕು. ತುಂಬ ಡಾರ್ಕ್ ಬ್ರೌನ್ ಕಲರ್ ಬರೋಷ್ಟು ಗೋಲ್ಡನ್ ಫ್ರೈ ಆಗೋದು ಬೇಕಾಗಿಲ್ಲ. ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬಂದ ತಕ್ಷಣವೇ ಅದನ್ನು ನಾವು ಸ್ಟಾಪ್ ಮಾಡಬೇಕು, ಈ ಒಂದು ಫ್ರೈ ಮಾಡೋದನ್ನು. ನಾನು ಇದೆಲ್ಲವನ್ನು ಈಗ ಯಾವುದೇ ಎಣ್ಣೆ ಗಿಣ್ಣೆ ಏನೂ ಹಾಕ್ತೀನಿ, ಡ್ರೈ ಆಗಿಯೇ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 10 ರಿಂದ 12 ಬೆಳ್ಳುಳ್ಳಿ ಹೆಸಳನ್ನು ನಾನು ಈ ರೀತಿ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ತೀನಿ. ಒಂದು ಸರಿ ಚಟ್ನಿ ಪುಡಿ ಆದಮೇಲೆ ಅದನ್ನು ಒಂದು ಟೈಟ್ ಕಂಟೈನರಲ್ಲಿ ಒಂದು ವಾರಗಳ ಕಾಲ ಯೂಸ್ ಮಾಡಿದ್ರೆ ಸಾಕು. ಅದಕ್ಕೆ ಮೇಲೆ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಒಂದು ವಾರ ತನಕನೂ ಚೆನ್ನಾಗಾಗುತ್ತೆ ಇದು. ಈ ರೀತಿ ಎಲ್ಲ ಡ್ರೈ ಫ್ರೈ ಆದ ನಂತರ ಇದನ್ನು ತೆಗೆದಿಡೋಣ. ಈಗ ನೆಕ್ಸ್ಟು ಈಗ ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದ ನಂತರ 1/2 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದನ್ನು ಕೂಡ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು. ಯಾಕೆಂದರೆ ಜೀರಿಗೆ ಬೇಗ ಫ್ರೈ ಆಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ ಆಮೇಲೆ. ಸೊ ಇಷ್ಟೆಲ್ಲ ಆದ ನಂತರ ಲಾಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ ಒಣಮೆಣಸಿನ್ಕಾಯಿ. ಇಲ್ಲಿ ನಮಗೆ ಖಾರಕ್ಕೆ ಅನುಗುಣವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿಗಳನ್ನ ಬಳಸ್ಬೋದು. ನಾನಿಲ್ಲಿ ಒಂದು 10 ರಿಂದ 12 ಒಣಮೆಣಸಿನ್ಕಾಯಿನ ಬಳಸಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡಬೇಕು. ಇದು ಹಾರಿದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಬೇಕು. ಈಗ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಮಿಕ್ಸಿ ಜಾರ್ ಯಾವುದೇ ರೀತಿಯಾದಂತಹ ನೀರು ಅಂಶ ಇರಬಾರ್ದು, ನೀಟಾಗೆಲ್ಲ ಒರೆಸಿ ಆದ ನಂತರ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಸೊ ಇಲ್ಲಿ ನೋಡಿ, ನಾನು ಒಂದು ಮಿಸ್ ಮಾಡಿದೆ, ಅದು ಸಾಲ್ಟ್ ಹಾಕೋದು ಮಿಸ್ ಮಾಡಿದೆ. ಸೊ ಸಾಲ್ಟ್ ಹಾಕಿ ಮತ್ತೆ ನಾನು ಈ ರೀತಿ ಚಟ್ನಿ ಪುಡಿಯನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಚಟ್ನಿ ಪುಡಿಯನ್ನು ಹೇಗೆ ಸರ್ವ್ ಮಾಡೋದು ಅಂತ ಅಂದರೆ, ತಟ್ಟೆ ಇಡ್ಲಿ ಇದ್ದರೆ ಅದ್ರ ಮೇಲ್ಗಡೆ ಸ್ವಲ್ಪ ಚಟ್ನಿ ಪುಡಿಯನ್ನು ಉದುರಿಸಿ ಅದ್ರ ಮೇಲ್ಗಡೆ ತುಪ್ಪ ಹಾಕಿದರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಹಾಗೆ ಸೈಡಲ್ಲಿ ಚಟ್ನಿ ಪೌಡ್ರ್ ಥರ ಹಾಕ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಕಾಯಿಸಿರುವಂಥ ಎಣ್ಣೆಯನ್ನು ಮಿಕ್ಸ್ ಮಾಡಿ ಇಡ್ಲಿ ಜೊತೆನೋ ಇಲ್ಲ ದೋಸೆ ಜೊತೆನೋ ನಂಚ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಸ್ವಲ್ಪ ಚಟ್ನಿ ಪುಡಿ, ಅದಕ್ಕೆ ಕಾಯಿಸಿರುವ ಎಣ್ಣೆ ಒಂಚೂರು, ಅದ್ರ ಜೊತೆಗೆ ಸ್ವಲ್ಪ ಶುಗರ್, ಇಷ್ಟು ಹಾಕಿ ಮಿಕ್ಸ್ ಮಾಡಿ ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಈ ಥರನೇ ನಾನು ಯಾವಾಗಲೂ ಸರ್ವ್ ಮಾಡಿ ತಿನ್ನೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಟೇಸ್ಟಿಯಾದಂಥ ಚಟ್ನಿ ಪುಡಿ ಮಾಡ್ಬೋದು. ಇದನ್ನು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.